10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕಗಳು ಬಂದಿತ್ತು ಅಥವಾ ಕಡಿಮೆ ಮಾರ್ಕ್ಸ್ಗಳು ಏನಾದರೂ ಬಂದಿತ್ತು. ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಂದು ಸಬ್ಜೆಕ್ಟಲ್ಲಿ ಅನುತ್ತೀರ್ಣರು ಅಥವಾ ಫೇಲ್ ಆಗಿದ್ರಿ ಅಂತಂದರೆ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ನಿಮಗೆ ಕಾನ್ಫಿಡೆಂಟ್ ಇರುತ್ತೆ, ನಾವು SLC ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಸರಿಯಾಗಿರುವಂಥ ಉತ್ತರವನ್ನು ಬರೆದಿದ್ದೀವಿ, ಆದರೆ ಕೆಲವೊಂದು ಸಬ್ಜೆಕ್ಟಲ್ಲಿ ನಮಗೆ ತೀರಾ ಕಡಿಮೆ ಆಗಿರುವಂಥ ಮಾರ್ಕ್ಸ್ ಕೂಡ ಬಂದಿದೆ. ಸೊ ಹಾಗಾಗಿ ನಾವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. GSP ಕಲರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಹಾಗೂ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳ ಕೂಡ ನಮ್ಮ ಒಂದು ಚಾನಲಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ನೇರವಾಗಿ ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿ ಕೂಡ ರಿವ್ಯಾಲ್ಯೂಯೇಷನ್ಗೆ ನೇರವಾಗಿ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ. ಮೊದಲು ಫೋಟೋ ಕಾಪಿಗೆ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಈ ಒಂದು ಫೋಟೋ ಕಾಪಿ ಪಡೆದ ನಂತರ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಹಾಗಾದ್ರೆ ಈ ಒಂದು ಫೋಟೋ ಕಾಪಿ ಎಂದರೇನು ಅಂತ ಕೇಳಬಹುದು. ವಿದ್ಯಾರ್ಥಿಗಳು 10ನೇ ತರಗತಿ ಪರೀಕ್ಷೆಯಲ್ಲಿ ಯಾವ ವಿಷಯದಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿರ್ತೀರ ಅಥವಾ ಯಾವ ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ಗಳು ಬಂದಿರುತ್ತೋ ಆ ಒಂದು ಸಬ್ಜೆಕ್ಟಿನ ಉತ್ತರದ ಪತ್ರಿಕೆ ಅಥವಾ ಉತ್ತರದ ಪ್ರತಿ ಪಡೆಯುವುದೇ ಫೋಟೋ ಕಾಪಿಯಾಗಿರುತ್ತೆ. ಮೊದಲನೇದಾಗಿ ವಿದ್ಯಾರ್ಥಿಗಳು ಫೋಟೋ ಕಾಪಿನ ಪಡೆಯಬೇಕಾಗಿರುವಂಥದ್ದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ನಂತರ PDF ಅಲ್ಲಿ ನೀವು ಫೋಟೋ ಕಾಪಿನ ಕೂಡ ಪಡೆಯಬಹುದಾಗಿರುತ್ತೆ. ಉದಾಹರಣೆಯಾಗಿ ಏನಾದರೂ ಸೈನ್ಸಲ್ಲಿ ಅಥವಾ ಮ್ಯಾಥ್ಸಲ್ಲಿ ಏನಾದರೂ ಕಡಿಮೆ ಅಂಕಗಳನ್ನು ಪಡೆದಿದ್ರಿ ಅಥವಾ ಕಡಿಮೆ ಅಂಕಗಳು ಏನಾದರೂ ನಿಮಗೆ ಸಿಕ್ಕಿತ್ತು ಅಂತಂದರೆ ಆ ಒಂದು ಫೋಟೋ ಕಾಪಿನ ಕೂಡ ನೀವು ಪಡೆಯಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಫೋಟೋ ಕಾಪಿಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಇಲ್ಲಿ ನಿಗದಿತವಾಗಿರುವಂತಹ ದಿನಾಂಕವನ್ನು ಕೂಡ ಕೊಟ್ಟಿರುವಂಥದ್ದು 2/5/2025ರಿಂದ 7/5/2025ರವರೆಗೆ ಒಂದು ಕಾಲಾವಕಾಶ ಇರುವಂಥದ್ದು. ಈ ಒಂದು ಸಮಯದಲ್ಲಿ ನೀವು ಅರ್ಜಿನ ಸಲ್ಲಿಸಿ ಫೋಟೋ ಕಾಪಿನ ಕೂಡ ಪಡೆಯಬಹುದಾಗಿರುವಂಥದ್ದು. ಕಾಲಾವಕಾಶ ಮುಗಿದ ನಂತರ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ. ಕೊನೆಯ ದಿನಾಂಕ 7/5/2025 ಆಗಿರುತ್ತೆ. ಇಷ್ಟರೊಳಗಡೆ ಬೇಗ ಫೋಟೋ ಕಾಪಿಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಹಾಗಾದರೆ ವಿದ್ಯಾರ್ಥಿಗಳು ಫೋಟೋ ಕಾಪಿ ಪಡೆಯಲು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಮೊದಲೇದಾಗಿ ಭೇಟಿ ನೀಡಬೇಕಾಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತೀರಾ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು. ಫೋಟೋ ಕಾಪಿ ರೀಟೋಟಲಿಂಗ್ ಅಂಡ್ ರಿವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಈ ಒಂದು ಪ್ರಕ್ರಿಯೆ ಅಥವಾ ಈ ಒಂದು ಪ್ರೋಸೆಸ್ನ ವಿದ್ಯಾರ್ಥಿಗಳು ತಮ್ಮ ಒಂದು ಫೋನಿನ ಮುಖಾಂತರನೇ ಮಾಡಬಹುದಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಬಂದಿದೆ ನೋಡಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಂಟರ್ ದ SLC ರಿಜಿಸ್ಟರ್ ನಂಬರ್ ಅಂತ ಬಂದಿರುತ್ತೆ. 10ನೇ ತರಗತಿಯ ನೋಂದಣಿ ಸಂಖ್ಯೆನ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ವ್ಯೂ ಅಂತಿರುತ್ತೆ, ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ವಿದ್ಯಾರ್ಥಿಯ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ. ಒಂದ್ಸರಿ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕಗಳು ಬಂದಿರುತ್ತೋ ಸೊ ಆ ಒಂದು ಸಬ್ಜೆಕ್ಟ್ನ ಫೋಟೋ ಕಾಪಿನ ಪಡಿಬೇಕಾಗಿರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುವಂಥದ್ದು ಉದಾಹರಣೆಗೆ ಏನಾದರೂ ಮ್ಯಾಥ್ಸಲ್ಲಿ ಅಥವಾ ಸೈನ್ಸಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕಗಳು ಬಂದಿತ್ತು ಅಂತಂದರೆ ಸೊ ಆ ಒಂದು ಫೋಟೋ ಕಾಪಿನ ಪಡಿಬಹುದಾಗಿರುವಂಥದ್ದು. ಇಲ್ಲಿ ಉದಾಹರಣೆಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಮ್ಯಾಥ್ಸಲ್ಲಿ ನೋ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಇಲ್ಲಿ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ 400 ಅಂತ ಬಂದಿದೆ ನೋಡ್ಬೋದು. ಅಂದರೆ 400 ರೂಪೀಸ್ ಕೊಟ್ಟುಬಿಟ್ಟು ನೀವು ಫೋಟೋ ಕಾಪಿನ ಪಡಿಬೇಕಾಗಿರುತ್ತೆ. ಉಚಿತವಾಗಿ ಇರಲ್ಲ, ಅಂದರೆ ಫ್ರೀ ಆಫ್ ದ ಕಾಸ್ಟಲ್ಲಿ ನಿಮಗೆ ಸಿಕ್ಕಲ್ಲ. 400 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕಾಗಿರುವಂಥದ್ದು. ಅದು ಒಂದು ಸಬ್ಜೆಕ್ಟ್ಗೆ. ನೀವೇನಾದರೂ ಸೈನ್ಸಲ್ಲಿ ಅಥವಾ ಮ್ಯಾಥ್ಸಲ್ಲಿ ಏನಾದರೂ ಫೇಲ್ ಆಗಿದ್ರಿ ಅಥವಾ ಕಡಿಮೆ ಅಂಕಗಳನ್ನ ಪಡೆದಿದ್ರಿ ಅಂತಂದರೆ ಇಲ್ಲಿ ಒಂದು ಸಬ್ಜೆಕ್ಟ್ಗೆ 400 ರೂಪಾಯಿ ಹಣವನ್ನು ಕೊಡಬೇಕಾಗಿರುವಂಥದ್ದು. 2 ಸಬ್ಜೆಕ್ಟ್ನ ಏನಾದರೂ ಆಯ್ಕೆ ಮಾಡ್ಕೊಂಡ್ರಿ ಅಂತಂದರೆ 800 ರೂಪಾಯಿ ಹಣವನ್ನು ಕೊಡಬೇಕಾಗಿರುತ್ತೆ. ಇಷ್ಟು ಹಣವನ್ನು ಪಾವತಿ ಮಾಡಿ ನೀವು ಫೋಟೋ ಕಾಪಿನ ಪಡಿಬಹುದಾಗಿರುವಂಥದ್ದು. ಇನ್ನೊಂದು ಮುಖ್ಯವಾಗಿರುವಂಥದ್ದು, ಯಾವ ಸಬ್ಜೆಕ್ಟ್ನ ಫೋಟೋ ಕಾಪಿ ಪಡೆಯಲು ನೀವು ಅರ್ಜಿನ ಸಲ್ಲಿಸಿದ್ರೆ ಆ ಒಂದು ಫೋಟೋ ಕಾಪಿ ಕೂಡ ಆನ್ಲೈನಲ್ಲೇ ಸಿಗುವಂಥದ್ದು. ಅದು PDF ಫಾರ್ಮೆಟಲ್ಲಿ ನಿಮಗೆ ಸಿಗುತ್ತೆ. ಆ ಒಂದು PDF ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಪ್ರಿಂಟ್ಔಟ್ನ ಕೂಡ ಪಡೆಯಬೇಕಾಗಿರುತ್ತೆ. ಪ್ರಿಂಟ್ಔಟ್ನ ಪಡೆದ ನಂತರ ಉದಾಹರಣೆಯಾಗಿ ಸೈನ್ಸ್ ಪೇಪರಲ್ಲಿ ನಿಮಗೆ ಕಡಿಮೆ ಅಂಕಗಳು ಬಂದಿತ್ತು ಅಂತಂದರೆ ಆ ಒಂದು ಸೈನ್ಸ್ ಪೇಪರ್ನ ನಿಮ್ಮ ಒಂದು ಸೈನ್ಸ್ ಟೀಚರ್ಗೆ ಕೊಡಬೇಕಾಗಿರುತ್ತೆ. ಸೈನ್ಸ್ ಟೀಚರ್ಗೆ ಕೊಟ್ಟ ನಂತರ ಒಂದ್ಸರಿ ಅವರು ವ್ಯಾಲ್ಯೂಯೇಷನ್ನ ಮಾಡ್ತಾರೆ. ಸೊ ಯಾವ ಒಂದು ಉತ್ತರದಲ್ಲಿ ನಿಮಗೆ ಅಂಕಗಳು ಬರಬೇಕಾಗಿದೆ, ಯಾವ ಒಂದು ಉತ್ತರದಲ್ಲಿ ನಿಮಗೆ ಅಂಕಗಳು ಕಟ್ಟಾಗಿದೆ ಅಂತ ನಿಮಗೆ ಸ್ಪಷ್ಟವಾಗಿ ಮಾಹಿತಿನ ಕೂಡ ನೀಡ್ತಾರೆ. ಸೊ ಆ ಒಂದು ಅಂಕಗಳು ನಿಮಗೆ ಬರಬೇಕಾಗಿತ್ತು ಅಂತಂದರೆ ರಿವ್ಯಾಲ್ಯೂಯೇಷನ್ಗೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ರಿವ್ಯಾಲ್ಯೂಯೇಷನ್ಗೆ ನೀವು ಮುಂದಿನ ದಿನದಲ್ಲಿ ಅರ್ಜಿನ ಸಲ್ಲಿಸಬಹುದು. ಇವಾಗ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಇಲ್ಲ. 4/5/2025ರಿಂದ ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಬಹುದು, ನಿಮ್ಮ ಒಂದು ಸಬ್ಜೆಕ್ಟ್ನ ಕೂಡ ನೀವು ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾವ ಒಂದು ಸಬ್ಜೆಕ್ಟಲ್ಲಿ ನಿಮಗೆ ಕಡಿಮೆ ಅಂಕಗಳು ಬಂದಿರುತ್ತೋ ಆ ಒಂದು ಸಬ್ಜೆಕ್ಟ್ನ ಆಯ್ಕೆ
ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ 400 ರೂಪೀಸ್ನ ಕೂಡ ನೀವು ಕೊಡಬೇಕಾಗಿರುವಂಥದ್ದು. 2 ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದರೆ 800 ರೂಪೀಸ್ನ ನೀವು ಕೊಡಬೇಕಾಗಿರುತ್ತೆ. ಟೋಟಲ್ ಆಗಿ ಇಲ್ಲಿ ನಿಮಗೆ ಅಮೌಂಟ್ ಕೂಡ ಬಂದಿರುತ್ತೆ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ. ನೀವೇನಾದರೂ ಇಮೇಲ್ ಐಡಿ ಅಥವಾ ಜಿಮೇಲ್ ಐಡಿ ಯೂಸ್ ಮಾಡ್ತಾ ಇದ್ರಿ ಅಂತಂದರೆ ಇಮೇಲ್ ಐಡಿ ಕೂಡ ಎಂಟರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಅಂತ ಬಂದಿರುತ್ತೆ. ಅಡ್ರೆಸ್ನ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ತಾಲೂಕು ಅಂತಿರುತ್ತೆ. ತಾಲೂಕನ್ನ ಕೂಡ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಅಂತಿರುತ್ತೆ. ನಿಮ್ಮ ಒಂದು ಪಿನ್ ಕೋಡ್ನ ಕೂಡ ಸರಿಯಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಜನರೇಟ್ OTP ಅಂತಿರುತ್ತೆ. ಸೊ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ ಒಂದು OTPನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಒಂದು ರೆಫರೆನ್ಸಿ ನಂಬರ್ನ ಕೊಟ್ಟಿರ್ತಾರೆ. ಸೊ ರೆಫರೆನ್ಸಿ ನಂಬರ್ನ ಕೂಡ ನೋಟ್ ಮಾಡಿಟ್ಕೊಳ್ಳಿ. ಸೊ ಈ ಒಂದು ರೆಫರೆನ್ಸಿ ನಂಬರ್ ಅಥವಾ ಅರ್ಜಿ ನಿಮಗೆ ಸಕ್ಸಸ್ಫುಲ್ ಆಗಬೇಕಾಗಿತ್ತು ಅಂತಂದರೆ ಪೇಮೆಂಟ್ ಆದ ನಂತರನೇ ಸಕ್ಸಸ್ಫುಲ್ ಆಗುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೇಕ್ ಪೇಮೆಂಟ್ ಅಂತಿದೆ ನೋಡ್ಬೋದು. ನಿಮಗೊಂದು ಆಪ್ಷನ್ ಕಾಣ್ತಿದೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ನಂಬರ್ ಅಂತ ಬಂದಿರುತ್ತೆ. ಪೇಮೆಂಟ್ ಟೈಪ್ ಅಂತ ಬಂದಿರುತ್ತೆ. ಕ್ಯಾಶ್ ಪೇಮೆಂಟ್ ಅಂತ ಬಂದಿರುತ್ತೆ. ಚಾನಲ್ ಮೂಲಕ ನೀವೇನಾದರೂ ಪೋಸ್ಟ್ ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ಏನಾದರೂ ಚಾನಲ್ ತುಂಬೋದ್ರ ಮೂಲಕ ನೀವು ಹಣವನ್ನು ಪಾವತಿ ಮಾಡ್ತಾ ಇದ್ರಿ ಅಂತಂದರೆ ಕ್ಯಾಶ್ ಪೇಮೆಂಟ್ ಅಂತಿದೆ ನೋಡ್ಬೋದು. ಸೊ ಈ ಒಂದು ಆಪ್ಷನ್ ಮೇಲೆ ಟಿಕ್ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ರಿ, ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೇಟಿಎಮ್ ಇಂದ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ಆನ್ಲೈನ್ ಮುಖಾಂತರ ಪೇಮೆಂಟ್ನ ಮಾಡ್ತಾ ಇದ್ರಿ ಅಂತಂದರೆ ಆನ್ಲೈನ್ ಪೇಮೆಂಟ್ ಅಂತಿದೆ. ಈ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ನ ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು ಸೆಲೆಕ್ಟ್ ಅಂತ ಬಂದಿರುತ್ತೆ. ಕರ್ನಾಟಕ 1 ಅಂತಿದೆ ನೋಡ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪೇ ನೌ ಅಂತ ಇರುತ್ತೆ. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಸೆಲೆಕ್ಟ್ ಯುವರ್ ಪೇಮೆಂಟ್ ಗೇಟ್ವೇ ಅಂತ ಬಂದಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಬಟನ್ ಇದೆ ನೋಡ್ಬೋದು. ಸೊ ಐ ಅಗ್ರಿ ಬಟನ್ ಮೇಲೆ ಟಿಕ್ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಸ್ಕ್ಯಾನ್ ಮಾಡೋದ್ರ ಮೂಲಕ ಅಥವಾ UPI ID ಹಾಕೋದ್ರ ಮೂಲಕ ನೀವು ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ. ಪೇಮೆಂಟ್ ಆದ ನಂತರ ನಿಮ್ಮ ಒಂದು ಅರ್ಜಿ ಕೂಡ ಸಕ್ಸಸ್ಫುಲ್ ಅಥವಾ ಯಶಸ್ವಿ ಆಗುವಂಥದ್ದು. ಅರ್ಜಿ ಸಕ್ಸಸ್ಫುಲ್ ಆದ ನಂತರ ನೀವು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.